ಹಾಯ್ ಹಲೋ ನಮಸ್ತೆ ಫಾರ್ಮಸಿಸ್ಟ್ ಡೈಲಿ ರೂಟೀನ್ ಅಟ್ ವೀಕ್ ಡೇಸ್ ಡೇ 18. ಅಣ್ಣ ಬಂದ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮುಖ ತೊಳ್ಕೊಂಡು ಈ ಥರ ರೆಡಿ ಆಗಿಬಿಟ್ಟು ಕೆಲ್ಸಕ್ಕೆ ಹೋಗಬೇಕು ಅಂತೇಳಿ ಬೇಗ ಹಾಕ್ಸ್ಕೊಂಡಿದ್ದೆ ಡ್ಯೂಟಿ ಇವತ್ತು. ಅದಕ್ಕೆ ನಮ್ಮ ಕೃಷ್ಣವ್ರ ಮನೆಗೆ ಹೋಗಿದ್ದೆ. ಅಲ್ಲಿಂದ ನಾನು ಮೆಟ್ರೋ ಸ್ಟೇಷನ್ಗೆ ಅವನ ಹತ್ರನೇ ಡ್ರಾಪ್ ಹಾಕ್ಸ್ಕೊಂಡೆ. ಅಲ್ಲಿ ಇಳ್ಕೊಂಬಿಟ್ಟು ಅವನ್ನ ಮಾತಾಡ್ಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಾಯಿ ಹೇಳ್ಬಿಟ್ಟು ಮತ್ತೆ ಅಲ್ಲಿಂದ ನಾನು ಸೀದಾ ಹೋಗಿದ್ದೇನೆ ಮೆಟ್ರೋ ಸ್ಟೇಷನ್ ಒಳಗೆ ಹೋಗ್ಬಿಟ್ಟು ಮೆಟ್ರೋ ಏನೋ ಬಂತು. ಅದು ಕಾಯ್ದು ಒಂದು 5 ನಿಮಿಷ ಆದ್ಮೇಲೆ ಬಂತು. ಆಮೇಲೆ ಹತ್ಕೊಂಡು ಹೊರಟ್ರೆ ಇವತ್ತು ಫುಲ್ ರಶ್ಶು, ಜನ ಜಾಸ್ತಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಮೆಟ್ರೋ ಇಂದ ಆಚೆ ಬಂದು ನಾನು ಸ್ಟೆಪ್ಸ್ ಇಳ್ಕೊಂಡು ಇಂದ್ರನಗರಲ್ಲಿ, ಅಲ್ಲಿಂದ ನಾನು ಸೀದಾ ಆಚೆ ಬಂದೆ ಮೆಟ್ರೋ ಸ್ಟೇಷನ್ ಇಂದ. ಯಾಕೆ ಅಂದ್ರೆ ಏನು ಹೇಳೋದು, ನಾನು ಕೆಲ್ಸಕ್ಕೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಸೀದಾ ಬಂದಿದ್ದೆ ಹಾಸ್ಪಿಟ್ಲಿಗೆ. ಅಲ್ಲಿಂದ ಬಂದು ನಾನು ಚೆಕ್ ಇನ್ ಮಾಡ್ಕೊಂಡು ಡೈರೆಕ್ಟಾಗಿ ಹೋಗಿದ್ದೇನೆ ಕ್ಯಾಂಟೀನ್ಗೆ. ಅಲ್ಲೋಗಿ ಅವಲಕ್ಕಿ ಮತ್ತೆ ಮೊಸರು ತಂಡು ತಿನ್ಕೊಂಡು ಮತ್ತೆ IP ಫಾರ್ಮಸಿಗೆ ಬಂದು ಕೆಲಸ ಮಾಡ್ಕೊಂಡು ಕೂತ್ಕೊಂಡೆ, ಇಂಡೆಂಟ್ಸ್ ಎಲ್ಲ ತೆಗೆದಿಟ್ಟು. ಅಲ್ಲಿಂದ ನಾನು ಕಾಫಿ ಕುಡಿಯೋ ಅಂತ ಕ್ಯಾಂಟೀನಿಗೆ ಬಂದೆ. ಮತ್ತೆ ವಾಪಸ್ ಹೋಗಿ ನೋಡ್ತೀನಿ, ಅಲ್ಲಿ ಅಂಕಲ್ ಬಾಯಲ್ಲಿ ಮೆಡಿಸಿನ್ ತಗೊಂಡು ಹೋಗ್ತಾ ಇದ್ರು. ಆಮೇಲೆ ಮಧ್ಯಾಹ್ನ ಊಟ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಫ್ರೈಡ್ ರೈಸ್ ಆರ್ಡರ್ ಮಾಡ್ಕೊಂಡು ತಿನ್ಕೊಂಡು ಮತ್ತೆ ಬಂದು ನೋಡ್ತೀನಿ, ಇಲ್ಲಿ ಏನೋ ಮೆಡಿಸಿನ್ ಹಿಂದೆ ಬೀಳಿಸ್ಬಿಟ್ಟಿದ್ರು ಅಂತೇಳಿ ಹುಡುಕ್ತಾ ಇದ್ರು. ಬರೀ ಇಂಥದೆಯ. ಸರಿ ಆಯಿತು ಹುಡಿಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಕೆಲಸ ಮಾಡ್ಕೊಂಡು ಕೂತ್ಕೊಂಡೆ. ಮತ್ತೆ ನೆನಪಾಗಿ ಇವತ್ತು ನನ್ನ ಗಾಡಿ ಮೆಕ್ಯಾನಿಕ್ ಶಾಪಲ್ಲಿ ಇತ್ತು, ಅದನ್ನ ಇಸ್ಕೊಬೇಕು ಅಂತೇಳಿ ಇವತ್ತು 1 ಅವರ್ ಬೇಗ ಪರ್ಮಿಷನ್ ತಗೊಂಡು ಮತ್ತೆ ನಾನು ಊರಿಗೆ ಬರಬೇಕಿತ್ತು ಮೆಕ್ಯಾನಿಕ್ ಶಾಪ್ಗೆ ಹೋಗೋಕ್ಕೆ. ಅದಕ್ಕೆ ಅಲ್ಲಿಂದ ನಾನು ಸೀದಾ ಬಂದೆ ಮೆಜೆಸ್ಟಿಕ್ಕಿಗೆ. ಬಂದು ಅಲ್ಲಿಂದ ಪಾಗೋಡ ಗಾಡಿ ಹೊತ್ಕೊಂಡು ಮಧುಗಿರಿ ಕಡೆ ಹೋಗೋಣ ಅಂತೇಳಿ ಹೊರಟೆ. ಅಲ್ಲಿಂದ ಹೋದರೆ ಕಂಡಕ್ಟ್ರು ಟಿಕೆಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಅಲ್ಲಿಂದ ನಾನು ಬರೋ ಅಷ್ಟರಲ್ಲಿ ಸಾಯಂಕಾಲ ಆಗಲೇ ಕತ್ಲೆ ಆಗೋಗಿತ್ತು ಅಂದ್ಕೊಳ್ಳಿ ಊರಿಗೆ ಬಂದು ಇಳಿದಾಗ. ಮತ್ತು ಅಲ್ಲಿಂದ ನಾನು ಸೀದಾ ಹೋಗಿದ್ದೇನೆ ಗ್ಯಾರೇಜ್ಗೆ ಹೋದೆ. ಮತ್ತು ಅಲ್ಲಿಂದ ನಾನು ಗಾಡಿ ಇಸ್ಕೊಂಡು ಮತ್ತು ಮನೆ ಕಡೆ ಹೋದೆ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.